ಯಾವ ಪಾಪ ಮಾಡಿದ್ರೆ ಎಂತಹ ಶಿಕ್ಷೆ? 1. ಯಾವ ವ್ಯಕ್ತಿ ತನ್ನ ಗಂಡ ಅಥವಾ ಹೆಂಡತಿಯನ್ನು ಬಿಟ್ಟು ಅಕ್ರಮ ಸಂಬಂಧ ಬೆಳೆಸುತ್ತಾರೋ ಅಂಥವರಿಗೆ ನರಕಯಾತನೆ ಭೂಲೋಕದಲ್ಲೇ ಕಾದಿದೆ. 2. ಸ್ತ್ರೀ ತನ್ನ ದೇಹವನ್ನು ಮುಚ್ಚಿಕೊಳ್ಳದೆ ಅರೆಬೆತ್ತಲೆ ಬಟ್ಟೆ ಧರಿಸಿದರೆ ಕಾಮುಕರ ಕಣ್ಣಿಗೆ ಬಲಿಯಾಗಿ ಸಾಕಷ್ಟು ತೊಂದರೆ ಅನುಭವಿಸಬೇಕಾಗುತ್ತದೆ. 3. ಗಂಡ ಹೆಂಡತಿ ಸಂಭೋಗ ಮಾಡಿದ ನಂತರ ಬೆತ್ತಲೆ ಮಲಗಬಾರದು, ಅದು ನಿಷಿದ್ಧ ಎಂದು ಹಿರಿಯರು ತಿಳಿಸಿದ್ದಾರೆ. 4. ಹೆಣ್ಣನ್ನು ಕೊಂದವನು ಕುಷ್ಠರೋಗದಿಂದ ಬಳಲುತ್ತಾನೆ. 5. ಗರ್ಭಪಾತ ಮಾಡಿಸಿ ಶಿಶು ಹತ್ಯೆ ಮಾಡಿದರೆ ಶಾಶ್ವತ ರೋಗದಿಂದ ಬಳಲುತ್ತಾರೆ. 6. ಗಂಡನಿಗೆ ಬೆಲೆ ಕೊಡದ ಹೆಂಡತಿ ಬೇಗ ವಿಧವೆಯಾಗುತ್ತಾಳೆ. 7. ಹೆಂಡತಿಯನ್ನು ಹೊಡೆಯುವ ಹಿಂಸಿಸುವ ಗಂಡ ಮುಂದಿನ ಜನ್ಮದಲ್ಲಿ ಕೆಟ್ಟ ಹುಳು ಆಗಿ ಹುಟ್ಟುತ್ತಾನೆ. 8. ತಂದೆ ತಾಯಿಗೆ ಬೆಲೆ ಕೊಡದ ಮಕ್ಕಳಿಗೆ ಮುಂದಿನ ಜನ್ಮದಲ್ಲಿ ಮಕ್ಕಳ ಭಾಗ್ಯ ಇರುವುದಿಲ್ಲ. 9. ಮೋಸ ವಂಚನೆ ಮಾಡುವವರು ಮೂಕರಾಗಿ ಹುಟ್ಟುತ್ತಾರೆ. 10. ಚಪ್ಪಲಿ, ಒಡವೆ, ವಸ್ತ್ರ, ಹಣವನ್ನು ಕದ್ದವರು ಕುರುಡರಾಗಿ ಹುಟ್ಟುತ್ತಾರೆ. 11. ಸುಳ್ಳನ್ನು ಹೇಳುವವರು ಕಿವುಡರಾಗಿ ಹುಟ್ಟುತ್ತಾರೆ. 12. ತಂಗಳು ಅನ್ನ ಕೊಡುವವರು ವಿಷ ಕೊಡುವವರು ಹುಚ್ಚರಾಗಿ ಹುಟ್ಟುವರು. 13. ಗೋವನ್ನು ತನ್ನ ಕಾಲಿನಿಂದ ಒದ್ದವರು ಹುಟ್ಟು ಕುರುಡರಾಗಿ ಜನಿಸುವರು. 14. ಕೆಟ್ಟ ಮಾತು ಸುಳ್ಳು ಹೇಳುವವರು ತೊದಲು ಮಾತನಾಡುವರು. 15. ಅನ್ನಕ್ಕೆ ಗೌರವ ಕೊಡದೆ ಯಾರು ಅತಿಯಾಗಿ ಅನ್ನವನ್ನು ಚೆಲ್ಲುವುದನ್ನು ಮಾಡುತ್ತಾರೋ ಅಂತವರಿಗೆ ಮುಂದಿನ ಜನ್ಮದಲ್ಲಿ ಅನ್ನ ನೀರು ಸಿಗುವುದೇ ಇಲ್ಲ. ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಅಮಾಯಕ ಜೀವಿಗಳನ್ನು ಕೊಂದು ತಿನ್ನುವವರಿಗೆ ನರಕದಲ್ಲಿ ಅತ್ಯಂತ ಕಠಿಣ ಶಿಕ್ಷೆಯಾಗುತ್ತದೆ. ಅಂತಹ ಪಾಪಿಗಳಿಗೆ ದೊಡ್ಡ ಬಾಣಲೆಗಳಲ್ಲಿ ಬಿಸಿ ಎಣ್ಣೆಯನ್ನು ಸುರಿದು ಕರೆಯುತ್ತಾರೆ. ಇನ್ನು ತನ್ನ ಸ್ನೇಹಿತನ ಹೆಂಡತಿಯನ್ನು ದೈಹಿಕವಾಗಿ ನಿಂದಿಸುವ ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುತ್ತಾನೆ. ಯಾವ ವ್ಯಕ್ತಿ ತನ್ನ ಗಂಡ ಅಥವಾ ಹೆಂಡತಿಯನ್ನು ಹೊರತುಪಡಿಸಿ ಪರರೊಂದಿಗೆ ಸಂಬಂಧ ಬೆಳೆಸುತ್ತಾರೋ ಅಂತವರಿಗೂ ಕೂಡ ನರಕದಲ್ಲಿ ಸಾಕಷ್ಟು ಉಗ್ರವಾದ ಶಿಕ್ಷೆ ಕಾದಿದೆ. ಇದರ ನಂತರ ಮುಂದಿನ ಜನ್ಮದಲ್ಲಿ ಇಂಥವರು ಹಾವು, ಬಾವುಲಿಗಳು ಅಥವಾ ಉಸುರುವಳ್ಳಿಗಳ ರೂಪದಲ್ಲಿ ಜನ್ಮ ತಾಳಿ ಸಂಕಟಗಳನ್ನು ಎದುರಿಸಬೇಕಾಗುತ್ತದೆ. ಬೇರೆಯವರ ಹಣಕ್ಕೆ ಆಸೆ ಪಟ್ಟು ಕದಿಯುವುದರಿಂದ ಅವರು ಜೀವನ ಪೂರ್ತಿ ಹಣವನ್ನೇ ನೋಡದೆ ಇರೋ ಹಾಗೆ ಕುರುಡರಾಗಿರುತ್ತಾರೆ. ಯಾರು ಮಹಿಳೆಯರನ್ನು ಅಪಹರಿಸುತ್ತಾರೋ ಅವರು ಬ್ರಹ್ಮ ರಾಕ್ಷಸರಾಗುತ್ತಾರೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.